ಕಮಲದಳ ಮಧ್ಯೆ ಕೋಲ್ಡ್ ವಾರ್. ಯಾರು ಯಾರನ್ನ ಮುಗಿಸ್ತಾರೆ? ನಿಖಿಲ್ ರಾಜಕೀಯ ಎಂಟ್ರಿಗೆ ಮಹಾವಿಘ್ನ. ಕೋಲ್ಡ್ ವಾರ್. ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ಮಧ್ಯೆ ಕೋಲ್ಡ್ ವಾರ್ ನಡೀತಾ ಇದೆ. ದೋಸ್ತಿ ಹೆಸರಲ್ಲಿ ಪರಸ್ಪರ ತಮ್ಮ ಕಾಲಿಳಿದುಕೊಳ್ತಿದ್ದಾರೆ. ಅದರಲ್ಲೂ ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಷಯವನ್ನ ತುಂಬಾ ಪ್ರತಿಷ್ಠೆಯಾಗಿ ತಗೊಂಡಿರೋ ಕಮಲದಳ ಪಕ್ಷಗಳ ನಾಯಕರು ಈ ಕ್ಷೇತ್ರಕ್ಕಾಗಿ ಮುಸ್ಕಿನ ಗುದ್ದಾಟ ನಡೆಸುತ್ತಿದ್ದಾರೆ. ಹಾಗಾದ್ರೆ ಯಾರು ಯಾರನ್ನ ರಾಜಕೀಯವಾಗಿ ಮುಗಿಸ್ತಾರೆ? ಬಿಜೆಪಿ ಜೊತೆಗಿದ್ರೆ ಜೆಡಿಎಸ್ಗೆ ಲಾಭನಾ ನಷ್ಟನಾ? ಎಚ್.ಡಿ. ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಕ್ಕೆ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಮೂಡ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಮುಗಿ ಬೀಳ್ತಾ ಇರೋ ಕಮಲದಳ ಪಕ್ಷಗಳ ನಾಯಕರ ಮಧ್ಯೆ ತಾಳಮೇಳ ಸರಿಯಿಲ್ಲ. ರಾಜ್ಯದಲ್ಲಿ ಬಿಜೆಪಿ ಬೆಳೆಯೋದು ಜೆಡಿಎಸ್ಗೆ ಇಷ್ಟ ಇಲ್ಲ, ಜೆಡಿಎಸ್ ಬೆಳೆಯೋದು ಬಿಜೆಪಿಗೂ ಇಷ್ಟವಿಲ್ಲ. ಮೇಲ್ನೋಟಕ್ಕೆ ಮಾತ್ರ ದೋಸ್ತಿ ಅಂತಿದ್ದಾರೆ, ಆದ್ರೆ ಒಳಗೆ ಕತ್ತಿ ಮಸಿಯುತ್ತಾ ಕೂತಿದ್ದಾರೆ. ಈ ಎರಡು ಪಕ್ಷಗಳ ಮಧ್ಯೆ ಸದ್ಯ ಚನ್ನಪಟ್ಟಣ ಬೈ ಎಲೆಕ್ಷನ್ ಟಿಕೆಟ್ ಫೈಟ್ ಜೋರಾಗಿದೆ. ಈ ಟಿಕೆಟ್ ಫೈಟ್ ಅಲ್ಲೇ ಎರಡು ಪಕ್ಷಗಳು ದೋಸ್ತಿಗೆ ಎಳ್ಳು ನೀರು ಬಿಟ್ಟರು ಅಚ್ಚರಿ ಇಲ್ಲ. ಹಾಗೇನೆ ಕುಮಾರಣ್ಣ ಕೇಂದ್ರ ಸಚಿವ ಸ್ಥಾನ ಕಳ್ಕೊಂಡ್ರು ಯಾರು ಹುಬ್ಬೇರಿಸುವಂತಿಲ್ಲ. ಅಂತದ್ದೊಂದು ಖತರ್ನಾಕ್ ಕೋಲ್ಡ್ ವಾರ್ ಕಮಲದಳ ಪಕ್ಷಗಳ ಮಧ್ಯೆ ನಡೀತಾ ಇದೆ. ನಿಮ್ಗೆ ಗೊತ್ತಿರಲಿ, ಕುಮಾರಣ್ಣ ತಮ್ಮ ಪುತ್ರ ನಿಖಿಲ್ ರನ್ನ ಸಕ್ರಿಯ ರಾಜಕೀಯಕ್ಕೆ ತರಬೇಕು ಅಂತೇಳಿ 2019ರಿಂದ ಕನಸು ಕಾಣ್ತಾನೆ ಇದ್ದಾರೆ. ಆದ್ರೆ 2019ರಲ್ಲಿ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ನಿಖಿಲ್ ಹೀನಾಯ ಸೋಲು ಕಂಡ್ರು. ಆನಂತರ 2023ರಲ್ಲಿ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಿಂತಿದ್ರು. ಅಲ್ಲೂ ಕೂಡ ನಿಖಿಲ್ ಸೋತು ಸುಣ್ಣವಾಗಿದ್ರು. ಹೀಗಾಗಿ ಮೂರನೇ ಸಲ ನಿಖಿಲ್ ರನ್ನ ಗೆಲ್ಲಿಸಿಕೊಳ್ಳಲೇಬೇಕು ಅಂತೇಳಿ ಕುಮಾರಸ್ವಾಮಿ ಪಣ ತೊಟ್ಟಿದ್ದಾರೆ. ಅದಕ್ಕಾಗಿ ಅವರು ಮಾಡಿಕೊಂಡಿರೋ ಮಾಸ್ಟರ್ ಪ್ಲಾನ್ ಏನ್ ಗೊತ್ತಾ? ತಮ್ಮಿಂದ ತೆರವಾಗಿರೋ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ತಮ್ಮ ಪುತ್ರನನ್ನ ಆ ಕಡೆ ಕಿಳಿಸಿ ಮೋದಿ ಮತ್ತು ಬಿಜೆಪಿ ಕೃಪಾ ಕಟಾಕ್ಷದಿಂದ ಗೆಲ್ಲಿಸಿಕೊಳ್ಳಬೇಕು ಅನ್ನೋದು. ಆದ್ರೆ ಈ ಕ್ಷೇತ್ರದ ಬೈ ಎಲೆಕ್ಷನ್ ಚುನಾವಣೆ ಘೋಷಣೆಯಾಗೋದಕ್ಕೂ ಮೊದಲೇ ಕುಮಾರಸ್ವಾಮಿ ತಮ್ಮ ಮನದಾಸೆಯನ್ನ ಬಹಿರಂಗವಾಗಿ ಹೇಳಿಕೊಳ್ಳುವಂಗೂ ಇಲ್ಲ, ಬಿಡೋ ಹಂಗೂ ಇಲ್ಲ ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾರೆ. ಆದ್ರೆ ಚನ್ನಪಟ್ಟಣದ ಟಿಕೆಟ್ ತಮಗೆ ಬೇಕು ಅಂತೇಳಿ ಬಿಜೆಪಿ ಎಂಎಲ್ಸಿ ಸಿಪಿ ಯೋಗೇಶ್ವರ್ ಪಟ್ಟು ಹಿಡಿದು ಕೂತಿದ್ದಾರೆ. ಜೊತೆಗೆ ಚನ್ನಪಟ್ಟಣ ಬೈ ಎಲೆಕ್ಷನ್ ದೋಸ್ತಿ ಟಿಕೆಟ್ ತಮಗೆ ಕೊಟ್ಟಿಲ್ಲ ಅಂದ್ರೆ ಬಿಜೆಪಿ ತೊರೆದು ಸ್ವತಂತ್ರ ಅಭ್ಯರ್ಥಿಯಾಗಿ ಅಥವಾ ಬೇರೆ ಪಕ್ಷದಿಂದನಾದ್ರೂ ಆ ಕಡೆ ಕಿಳಿಯೋದು ಪಕ್ಕಾ ಅಂತ ಹೇಳಿದ್ದಾರೆ. ಇದು ಮಾಜಿ ಸಿಎಂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಎದೆಯಲ್ಲಿ ಅವಲಕ್ಕಿ ಕುಟ್ಟಿದಂತಾಗಿದೆ. ಇತ್ತ ಕೆಲ ಬಿಜೆಪಿ ನಾಯಕರು ಕೂಡ ಪರೋಕ್ಷವಾಗಿ ಸಿಪಿ ಯೋಗೇಶ್ವರ್ ಅವರ ಬೆನ್ನಿಗೆ ನಿಂತಿದ್ದಾರೆ. ಹೀಗಾಗಿ ಕುಮಾರಸ್ವಾಮಿ ಅವರು ತಮ್ಮ ಪುತ್ರನನ್ನ ಸಕ್ರಿಯ ರಾಜಕೀಯಕ್ಕೆ ತರಬೇಕು ಅನ್ನೋ ಕನಸಿಗೆ ಬೆಂಕಿ ಬಿದ್ದಿದೆ. ಒಂದೊಮ್ಮೆ ಬಿಜೆಪಿ ನಾಯಕರ ವಿರೋಧದ ನಡುವೆಯೂ ನಿಖಿಲ್ ರನ್ನ ಚನ್ನಪಟ್ಟಣ ಬೈ ಎಲೆಕ್ಷನ್ ಆ ಕಡೆ ಕಿಳಿಸಿದ್ರೆ ಸೋಲು ಗ್ಯಾರಂಟಿ. ಇದು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಭಾರಿ ಮುಖಭಂಗವನ್ನುಂಟು ಮಾಡುತ್ತೆ. ಜೊತೆಗೆ ನಿಖಿಲ್ ಮತ್ತೆ ಸ್ಪರ್ಧಿಸಬೇಕು ಅಂದ್ರೆ 2028ರವರೆಗೂ ಕಾಯಲೇಬೇಕಾಗುತ್ತೆ. ಅಲ್ಲಿಯ ವೇಳೆಗೆ ರಾಜ್ಯ ರಾಜಕೀಯದಲ್ಲಿ ಅದೆಷ್ಟು ಬದಲಾವಣೆಗಳಾಗಿರುತ್ತವೆ. ಬಿಎಸ್ವೈ ಪುತ್ರ ಬಿ.ವೈ. ವಿಜಯೇಂದ್ರ ಬಿಜೆಪಿಯಲ್ಲಿ ಅದೆಷ್ಟು ಎತ್ತರಕ್ಕೆ ಬೆಳೆದಿರುತ್ತಾರೆ. ಭವಿಷ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿ ಖತಮ್ ಆದ್ರೆ ನಿಖಿಲ್ ಜೆಡಿಎಸ್ ಪಕ್ಷವನ್ನ ಮುನ್ನಡೆಸೋಕಾಗುತ್ತಾ ಅನ್ನೋ ಆತಂಕ ಭೀತಿ ಕುಮಾರಸ್ವಾಮಿ ಅವರನ್ನ ಇನ್ನಿಲ್ಲದಂತೆ ಕಾಡ್ತಿದೆ. ಪರಿಸ್ಥಿತಿ ಹೀಗಿರುವಾಗಲೇ ನಿಖಿಲ್ ಕೊಟ್ಟಿರೋ ಆ ಒಂದು ಹೇಳಿಕೆ ಸಾಕಷ್ಟು ಕುತೂಹಲ ಕೆರಳಿಸ್ತಿದೆ. ನಾವು ಬಿಜೆಪಿ ಜೊತೆ ಕೈ ಜೋಡಿಸಿದ್ದೇವೆ ಎಂದ ಮಾತ್ರಕ್ಕೆ ಪಕ್ಷದ ಸಿದ್ಧಾಂತಗಳನ್ನ ಮಾರಾಟಕ್ಕಿಟ್ಟಿಲ್ಲ ಅಂತ ಹೇಳಿದ್ದಾರೆ. ಆ ಮೂಲಕ ಬಿಜೆಪಿಯಲ್ಲಿರೋ ತಮ್ಮ ವಿರೋಧಿಗಳಿಗೆ ತಕ್ಕ ತಿರುಗೇಟನ್ನ ಕೊಟ್ಟಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ನಿಖಿಲ್ ತುಂಬಾ ಆರ್ಷ್ ಆಗಿ ಏನು ಹೇಳಿಲ್ಲ, ಬದಲಿಗೆ ಸಾಫ್ಟ್ ಆಗಿ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ದೂರ ಇಡಲು ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನ ಕೈಗೊಳ್ಳಲಾಗುವುದು. ಚನ್ನಪಟ್ಟಣ ಅಭ್ಯರ್ಥಿ ಕುರಿತು ಎರಡೂ ಪಕ್ಷಗಳ ನಾಯಕರು ಚರ್ಚಿಸುತ್ತಾರೆ. ಯಾರಿಗೆ ಅವಕಾಶ ಎಂಬುದನ್ನ ಜನ ತೀರ್ಮಾನಿಸುತ್ತಾರೆ ಅಂತ ಹೇಳಿದ್ದಾರೆ. ಇದೇ ವೇಳೆ ತಮ್ಮ ತಂದೆ ಮೇಲಿದ್ದ ಹಿಟ್ ಅಂಡ್ ರನ್ ಗಿರಾಕಿ ಅನ್ನೋ ಆರೋಪವನ್ನ ನಿಖಿಲ್ ಸಮರ್ಥಿಸಿಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರು ರಾಜಕೀಯದಲ್ಲಿ ಹಿಟ್ ಅಂಡ್ ರನ್ ಮಾಡಲ್ಲ, ಸಮರ್ಪಕ ಸಾಕ್ಷ್ಯಾಧಾರ ಇದ್ದಾಗ ಮಾತ್ರ ವಿಷಯವನ್ನ ಪ್ರಸ್ತಾಪಿಸುತ್ತಾರೆ. ಸಮಯ ಬಂದಾಗ ಸಾಕ್ಷ್ಯಗಳನ್ನ ಒಂದೊಂದಾಗಿ ಬಿಡುಗಡೆ ಮಾಡ್ತಾರೆ. ನಾವು ಬಿಜೆಪಿ ಜೊತೆ ಕೈ ಜೋಡಿಸಿದ್ದೇವೆ ಎಂದ ಮಾತ್ರಕ್ಕೆ ಪಕ್ಷದ ಸಿದ್ಧಾಂತಗಳನ್ನ ಮಾರಾಟಕ್ಕಿಟ್ಟಿಲ್ಲ ಅಂತೇಳಿ ಗುಡುಗಿದ್ದಾರೆ. ಹಾಗಾದ್ರೆ ನಿಖಿಲ್ ಹೇಳಿದಂತೆ ಕುಮಾರಸ್ವಾಮಿ ಅವರು ಯಾರ ದಾಖಲೆಗಳನ್ನ ಬಿಚ್ಚಿಡ್ತಾರೆ? ನಿಖಿಲ್ ಈ ಡೈಲಾಗ್ ಹೇಳಿದ್ದು ಯಾರಿಗೆ? ಕಾಂಗ್ರೆಸ್ಗೋ ಬಿಜೆಪಿಗರಿಗೋ ಅನ್ನೋ ಕುತೂಹಲ ಗರಿಗೆದರಿದೆ. ಇತ್ತ ಬಿಜೆಪಿ ನಾಯಕರು ಜೆಡಿಎಸ್ ಆಟಗಳೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಅವಕಾಶ ಸಿಕ್ಕರೆ ಜೆಡಿಎಸ್ ದೋಸ್ತಿಯನ್ನ ಕಡಿತ ಮಾಡ್ಕೊಳ್ತಾರೆ. ಆದ್ರೆ ಅಲ್ಲಿಯವರೆಗೆ ಹಳೆ ಮೈಸೂರು ಭಾಗದಲ್ಲಿ ಕುಮಾರಸ್ವಾಮಿ ಅವರನ್ನ ಮುಂದೆ ಬಿಟ್ಟು ಬಿಜೆಪಿ ಬೇಳೆ ಬೇಯಿಸಿಕೊಳ್ಳಲು ಪ್ಲಾನ್ ಮಾಡಿದೆ. ಈ ಎರಡು ಪಕ್ಷಗಳ ಮುಸುಕಿನ ಗುದ್ದಾಟದಲ್ಲಿ ಯಾವ ಪಕ್ಷವನ್ನ ರಾಜಕೀಯವಾಗಿ ಮುಗಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ತಾ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.